ಹಾಯ್ ಹಲೋ ನಮಸ್ತೆ. ಇವತ್ತು ನಾವು ತಿರುಪತಿಯಿಂದ ಬೆಳಗ್ಗೆ 4:30ಗೆ ಬಂದ್ವಿ. ಮನೆಗೆ ಬಂದು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಮಾಡೋಣ, ಪ್ರಸಾದ ಎಲ್ಲ ತಂದಿರೋದನ್ನ ಇಟ್ಟು ಅಂತ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನನಗೆ ರಂಗೋಲಿ ಬಿಡೋಕ್ಕೆ ಬರೋಲ್ಲ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ನಾನು ಈ ಸಲ ಹೋಗಿದ್ದಕ್ಕಿಂತ ಈ ಸಲ ತುಂಬ ಕಣ್ಣು ತುಂಬ್ಕೊಳ್ಳೋಷ್ಟು ದೇವ್ರನ್ನ ನೋಡೋಷ್ಟು ಚಾನ್ಸ್ ಸಿಕ್ತು. ಈ ಸಲ ನಾನು ನೋಡಿದ ತಕ್ಷಣ ಯಾವಾಗಲೂ ಬೈಕೊಂಡು ಬರ್ತಿದ್ದೆ, ಇಷ್ಟು 1-2 ಸೆಕೆಂಡ್ಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಹೋಗ್ಬೇಕಾ ಅಂತ ಯಾವಾಗಲೂ ಬೈತಾನೆ ಇರ್ತಿದ್ದೆ. ಇನ್ನೊಂದು ಸಲ ಬರೋಲ್ಲ ಈ ಥರ ಎಲ್ಲ ಅಂದು ಬರ್ತಿದ್ದೆ. ಬಟ್ ಈ ಸಲ ಮಾತ್ರ ಸ್ವರ್ಗಕ್ಕೆ 3 ಗೇಣು ಏನು ಹೇಳ್ತೀವಿ ಅದು ಕಾಣಿಸ್ತು. ವಿಶೇಷ ಪೂಜೆಗಳು, ನನಗೆ ಅಷ್ಟೊತ್ತು ದರ್ಶನ ಸಿಕ್ತಲ್ಲ ಅದೇ ಖುಷಿ. ಆ್ಯಂಡ್ ಸಖತ್ತು ಖುಷಿಯಾಗಿದ್ದೀನಿ. ಹತ್ರ ಹೋಗ್ತಿದ್ದಾಗೆ ಒಂಥರ ಮೈ ರೋಮಾಂಚನ ಆಗ್ತಾಯಿತ್ತು. ನಿಜವಾಗ್ಲೂ ನೋಡ್ತಾಯಿದ್ರೆ ಇನ್ನೂ ನೋಡ್ತಾನೆ ಇರ್ಬೇಕು ಅನಿಸ್ತಾಯಿತ್ತು. ಸೆಕ್ಯೂರಿಟಿಗಳು ತಳ್ತಾಯಿದ್ರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೋಪ ಬರುತ್ತು. ಆದರೂ 1-2 ನಿಮಿಷ ಮುಂದೆ ಹೋಗಿ ನಿಂತೆ ನಾನು ಬಂದೆ, ಬಿಡಲಿಲ್ಲ ಈ ಸಲ. ಏನೋ ಒಂಥರ ಖುಷಿ ಆಯಿತು. ಆ ಕಲ್ಯಾಣೋತ್ಸವ, ಮಹಾಮಂಗಳಾರತಿ ಕಲ್ಯಾಣೋತ್ಸವ ನಡೀತಿರೋದು ಎಲ್ಲ ಕಣ್ಮುಂದೆನೇ ಒಳಗಡೆ ನಡೀತು. ಫೋನ್ ಇದ್ದಿದ್ರೆ ನಿಜವಾಗ್ಲೂ ವೀಡಿಯೋ ಮಾಡ್ಕೋತಿದ್ದೆ. ಫೋನ್ ಅಲೋಡ್ ಇಲ್ವಲ್ಲ ಒಳಗಡೆ, ಅದ್ರಾಗಿ ಅದು ಮಿಸ್ ಆಯಿತು. ಮೆಟ್ಲು ಹತ್ಕೊಂಡು ಬರ್ತೀವಿ ಅಂತ 6 ಇಯರ್ಸ್ ಬ್ಯಾಕಲ್ಲಿ ನಮ್ಮ ಹಸ್ಬೆಂಡ್ ಅರ್ಕೆ ಮಾಡಿದ್ರಂತೆ. ಅದು ನನ್ನನ್ನು ಕರ್ಕೊಂಡೇ ಜೊತೆಗೆ ಹತ್ತೀನಿ ಅಂತ. ಬಟ್ ಹೋಗೋಕ್ಕಾಗಿರಲಿಲ್ಲ. ಲಾಸ್ಟು 1.5 ಇಯರ್ಸ್ ಬ್ಯಾಕಲ್ಲಿ ನಾವು ಮನೆ ಕಟ್ಟಿದಾಗ ಗೃಹಪ್ರವೇಶದ ಕಾರ್ಡಲ್ಲಿ ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅನ್ನೋದಿತ್ತು. ಅದು ಕೂಡ ಟೈಮ್ ಆಗಲಿಲ್ಲ, ಗಡಿಬಿಡಿ ಆಗೋಯಿತು. ಬಟ್ ಈಗ ಅದಕ್ಕೆ ಒದಗಿತು. ಆ ದೇವ್ರು ಕರ್ಸ್ಕೊಂಡಾಗಲೇ ಹೋಗೋದು ಅನ್ನೋದು ನಿಜ. ಈ ಮಂತಲ್ಲೇ ನಾವು 1 ವೀಕ್ ಬ್ಯಾಕ್ ಪ್ಲ್ಯಾನ್ ಮಾಡಿ ಎಲ್ಲ ಕ್ಯಾನ್ಸಲ್ ಆಯಿತು. ಅದು ನಿಜನೇ ಅಲ್ವಾ? ಆಗ ನೋಡಿದ್ರೆ ಅನಿಸುತ್ತೆ ದೇವರು ಅವನು ಇಷ್ಟಪಟ್ಟಂತೆ ಎಲ್ಲ ನಡೆಯೋದು. ಮೆಟ್ಲು ಹತ್ಬೇಕಾದ್ರೆ ನಮ್ಮ ಹಸ್ಬೆಂಡ್ ಇದ್ದಿದ್ದರಿಂದ ನಂಗೆ ಒಂಚೂರು ಎಲ್ಲೂ ನಾನು ಹತ್ತುತ್ತಾ ಇದ್ದೀನಿ ಇಷ್ಟು ದೂರ ಬಂದ ಅನ್ನೋ ಫೀಲ್ ಕೂಡ ಆಗಲಿಲ್ಲ. ಲಾಸ್ಟ್ ಟೈಮ್ ಹೋದಾಗ ನಾನು ನಮ್ಮ ಪೇರೆಂಟ್ಸ್ ಜೊತೆ 6 ಅವರ್ಸ್ ಆಗಿತ್ತು. 3 ಅವರ್ಸ್ 20 ಮಿನಿಟ್ಸ್ಗೆ ಹತ್ತಿದ್ದೀವಿ. ನಿಜವಾಗ್ಲೂ ಗ್ರೇಟ್. ಅವ್ರು ಮಾಡೋ ಕಾಮಿಡಿ ಅವೆಲ್ಲ ಸಖತ್ತು ಎನರ್ಜಿ ಬೂಸ್ಟ್ ಮಾಡ್ತಿತ್ತು. ಎಲ್ಲೂ ಸುಸ್ತಾಗೋ ಥರ ಆಗಲಿಲ್ಲ. ಬೇಗ ಹೋದ್ವಿ. ಪೂಜೆ ಎಲ್ಲ ಮುಗಿಸಿ ಕೊಡೋರಿಗೆಲ್ಲ ಪ್ರಸಾದ ಕೊಡೋಣ ಅಂತ ಪ್ಯಾಕ್ ಮಾಡ್ತಾಯಿದ್ದೀನಿ. ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡಬೇಕು ಅಂತ ಹೇಳಿದರು. ಅದಕ್ಕೆ ಈ ಲಡ್ಡು ನೋಡಿ ಎಷ್ಟು ದಪ್ಪ ಇದೆ. ಇದು ಎಲ್ಲೂ ಕೂಡ ಒಂಚೂರು ಪುಡಿ ಆಗಿಲ್ಲ. ಇನ್ನು ಮಿಕ್ಕಿದ ಲಡ್ಡು, ಮಾಮೂಲಿ ಲಡ್ಡು ಫುಲ್ ಪುಡಿ ಆಗಿಬಿಟ್ಟಿತ್ತು. ಪ್ಯಾಕೆಲ್ಲ ಮಾಡಿ ಎತ್ತಿಟ್ಬಿಟ್ಟು ನಾನಿವಾಗ ಸಾಂಬಾರು ಮಾಡೋಣ ಅಂತ, ತರಕಾರಿ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. 1 ಗ್ಲಾಸಷ್ಟು ಬೇಳೆ, ಇದನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಳ್ಳಿ. ಅರಿಶಿನ 1/4 ಸ್ಪೂನ್, ಸ್ವಲ್ಪ ತುಪ್ಪ. ಅಲ್ಲಿ ಕ್ಲೋಸ್ ಮಾಡಿ 3 ವಿಷಲ್ ಕೂಗಬೇಕು. ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಟೊಮೊಟೊ 3 ಟೊಮೊಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ ಸಣ್ಣ ಸೈಜು, 1 ಕಪ್ ತೆಂಗಿನಕಾಯಿ ತುರಿ ಇದೀನಿ. ಎಲ್ಲ ಥರ ತರಕಾರಿ ಮಿಕ್ಸು, ಕ್ಯಾರೆಟ್, ಆಲೂಗೆಡ್ಡೆ, ಚಪ್ರದ ಅವರೆಕಾಯಿ, ಬೀನ್ಸ್, ಗೆಡ್ಡೆಕೋಸು, ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೊಳ್ಳಿ. ಹುಣಸೆಹಣ್ಣು 1 ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ 1 ಕಪ್ ತೆಂಗಿನಕಾಯಿ ತುರಿ, ಈರುಳ್ಳಿ, ಟೊಮೆಟೊ, ಖಾರದ ಪುಡಿ 3 ಸ್ಪೂನಷ್ಟು ಹಾಕಿ ಚೆನ್ನಾಗಿ ರುಬ್ಕೊಬರ್ಬೇಕು. ಇವಾಗ ಇದಾಗಿದೆ. ಇದನ್ನು ಪಕ್ಕಕ್ಕೆ ಇದೇ ಸ್ಟವ್ಗೆ ಇನ್ನೊಂದು ಪ್ಯಾನ್ ಇಟ್ಕೊಳ್ಳೋಣ, ಒಗ್ಗರಣೆ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಅದು ವೇಟ್ ಬಿಡೋಷ್ಟರಲ್ಲಿ 1 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದಕ್ಕೆ 1-2 ಈರುಳ್ಳಿ ಪೀಸಸ್ಸು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಗಲೇ ಹಚ್ಚಿಟ್ಟಿರೋ ಅಂಥ ತರಕಾರಿ ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿ ಹಾಕೋತಾ ಇದ್ದೀನಿ. ತರಕಾರಿ ಎಲ್ಲ ನೀವು ಒಗ್ಗರಣೆ ಕೊಟ್ಟಿಲ್ಲ ಅಂದರೂ ಆಗುತ್ತೆ.
ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ. ತರಕಾರಿಲಿರೋ ನೀರಿನ ಅಂಶ ಎಲ್ಲ ಸುಂಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು. ಇದಕ್ಕೆ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಅಂದರೆ ಸಿಂಪಲ್ ಈ ಸಾಂಬಾರು ಮಾಡೋದು ಒಂದು ಅರ್ಧ ಅವರಲ್ಲೆಲ್ಲ ಆಗುತ್ತೆ. ನಮಗೆ ವೆಜಿಟೇಬಲ್ಸ್ ಕೂಡ ಸಿಗುತ್ತೆ, ಪ್ರೋಟೀನ್ ಅಂಶ ಎಲ್ಲ ಬೇಳೆಲಿ ಕೂಡ ಸಿಗುತ್ತೆ. ಈಸಿಯಾಗಿ ನೀವು ಮನೇಲಿ ಮಾಡ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಫೇವ್ರೇಟ್ ಸಾಂಬಾರಿದು. ಇದು ಫ್ರೈ ಆಗಿದೆ. ಇದನ್ನ ಸ್ಟವ್ ಆಫ್ ಮಾಡ್ಕೊಳ್ಳಿ. ಅದನ್ನೊಂದು ಸೈಡ್ಗೆ ಇಟ್ಕೊಂಡು ಬೇಳೆ ಕುಗ್ಸಿದಲ್ಲ ಅದು ವೆಯ್ಟ್ ಬಿಟ್ಟಿದೆ, ಓಪನ್ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಒಗ್ಗರಣೆ ಮಾಡಿರೋಂಥ ತರಕಾರಿ ಹಾಕೋಣ. ಇದಕ್ಕೆ ರುಬ್ಬಿರೋಂಥ ಮಸಾಲೆ. ಈ ಮಸಾಲೆಗೆ ಬೇಕಾದರೆ ಬರೀ ಟೊಮೊಟೊ, ಈರುಳ್ಳಿ, ಖಾರದ ಪುಡಿ ಹಾಕಿದ್ರು ಸಾಕು ಗೈಸ್. ಕಾಯಿ ಏನು ಬೇಡ. ಕಾಯಿ ಹಾಕಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ ಅಂತ ಹಾಕಿದ್ದೀನಿ. ನಿಮ್ಗೆ ಹೆಂಗೆ ಬೇಕಂಗೆ. ಕಾಯಿ ಇಲ್ಲ ಅಂದಾಗ ಬರೀ ಈರುಳ್ಳಿ ಟೊಮೊಟೊ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕೊಳ್ಳಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಕನ್ಸಿಸ್ಟೆನ್ಸಿ ಇಷ್ಟಿದ್ರೆ ಸಾಕು. ಹೋಗುತ್ತೆ ಮತ್ತೆ ಗಟ್ಟಿಯಾಗುತ್ತೆ. ಇದಕ್ಕೆ ಹುಣಸೆ ಹಣ್ಣು ನೆನೆಸಿಟ್ಟಿದ್ವಲ್ಲ ಆಗಲೇ, ಅದೊಂದು ಕಪ್ಪಷ್ಟು ರಸ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಈಗ ಉಪ್ಪು ಸಾಕಾ ಅಂತ ಒಂದ್ಸಲ ಟೆಸ್ಟ್ ಮಾಡಿ ನೋಡ್ಕೊಳ್ಳಿ. ಇದನ್ನ ಹೀಗೆ ಕೂಡ ಬೇಯಿಸ್ಬೋದು, ಒಂದು 20 ಮಿನಿಟ್ಸ್ ಬೇಯಿಸ್ಬೋದು. ನನಗೆ ಅಷ್ಟು ಟೈಮ್ ಇಲ್ಲ ಅಂತ ಒಂದು ವಿಷಲ್ ಕುಗ್ಸ್ಬಿಡೋಣ ಅಂತ ಕುಗ್ಸ್ಕೊತಿದ್ದೀನಿ. ನೀವು ಎರಡರಲ್ಲಿ ಯಾವ ಥರನಾದರೂ ಮಾಡ್ಕೊಳ್ಳಿ. ನಿಮ್ಗೆ ಯಾವುದು ಈಸಿ ಆಗುತ್ತೆ, ಎಷ್ಟು ಟೈಮ್ ಇರುತ್ತೆ ಅದು ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದು ವಿಷಲ್ ಬಂದರೆ ಸಾಕು. ಸ್ಟವ್ ಆಫ್ ಮಾಡಿಕೊಡ್ತಾ ಇದ್ದೀನಿ. ಸಾಂಬಾರು ರೆಡಿ ಆಯಿತು. ಅವ್ರು ಇನ್ನೇನು ಊಟಕ್ಕೆ ಬರ್ತಾರಲ್ಲ ಅಂತ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗೈಸ್. ನನಗೆ 2 ಗ್ಲಾಸಷ್ಟು ವಾಟರ್ ಹಾಕ್ಕೋತೀನಿ. ಚೆನ್ನಾಗಿ ನೀರು ಕುದೀಬೇಕು. ನೀರು ಚೆನ್ನಾಗಿ ಕುದೀತಾ ಇದೆ. ಕುದಿಬೇಕಾದ್ರೆ ನಾನಿಲ್ಲಿ 2 ಮುದ್ದೆ ಮಾಡ್ಕೋತಿರೋದು. ಈ ಕಪ್ಪಲ್ಲಿ 1/2 ಕಪ್ಪಷ್ಟು ಹಸಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ತುಪ್ಪ. 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು. ಗಂಟೇನು ಬರಲ್ಲ. ಈ ರೀತಿ ಚೆನ್ನಾಗಿ ನೀರು ಕುದ್ದ ಮೇಲೆ ಹಸಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ನಾವು ಡೈಲಿ ಮಧ್ಯಾಹ್ನ ಮಾತ್ರ ಮುದ್ದೆ ಮಾಡ್ಕೋತೀವಿ. ನಂಗೆ ಮುದ್ದೆ ಅಷ್ಟೊಂದೆಲ್ಲ ಮಾಡೋಕ್ಕೆ ಬರಲ್ಲ, 2-3 ಅಷ್ಟೇ ಮಾಡೋಕ್ಕೆ ಬರೋದು. ಜಾಸ್ತಿ ಆದರೆ ಕೈಯಲ್ಲಿ ತಿರ್ಗೋಕ್ಕೆ ಬರಲ್ಲ. ಇದು ಕೂಡ ನಾನು ಸ್ಪೂನಲ್ಲೇ ತಿರ್ಗೋದು. ನಂಗೆ ಅದು ಈಸಿ. ಬೇರೆ ಏನಾದರೂ ಕೊಟ್ಟರೆ ಗಂಟೆಲ್ಲ ಮಾಡಿ ಏನೇನೋ ಮಾಡಿಬಿಡ್ತೀನಿ. ಅದಕ್ಕೆ ನಂಗೆ ಏನು ಬರುತ್ತೋ ಆ ಮೆಥಡಲ್ಲಿ ಮಾಡೋಣ ಅಂತ ಮಾಡ್ಕೋತೀನಿ ಯಾವಾಗಲೂ. ಊಟಕ್ಕೆ ಅವಾಗಲೇ ನಮ್ಮ ಯಜಮಾನ್ರು ಬಂದೇ ಬಿಟ್ಟರು. ನಾನು ಇನ್ನೂ ಮುದ್ದೆ ಮಾಡಿಲ್ಲ. ಬಂದು ಅವ್ರು ಸ್ವಲ್ಪ ಗಿಡ ಎಲ್ಲ ನೋಡಿ ನೀರು ಹಾಕಿಲ್ಲ ಅಂದ್ಬಿಟ್ಟು ನೀರು ಹಾಕ್ತಾಯಿದ್ರು ಗಿಡಕ್ಕೆಲ್ಲ. ಊಟ ರೆಡಿಯಾಗಷ್ಟರಲ್ಲಿ ಇವಾಗ ಬಂದಿದೆ. ಮುದ್ದೆ ತಿರ್ಗೋಣ. ನಾನು ತಿರ್ಗೋದಿದ್ರಲ್ಲೇ ನಗ್ಬೇಡಿ ಅನ್ನೋದು ಕೈಲಿ. ಅಷ್ಟೇ ಆದರೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗ ಮುದ್ದೆ ಕಟ್ಟೋಣ. ರೆಡಿ ಆಯಿತು. ಇವಾಗ ಇವ್ರಿಗೆ ಊಟಕ್ಕೆ ಹಾಕ್ಕೊಡೋಣ. ಬೇಳೆ ತರಕಾರಿ ಬೇಳೆ ಸಾರು ಆಗಲೇ ಮಾಡಿರೋದನ್ನ. ಫಸ್ಟು ಮುದ್ದೆ ತಿನ್ನೋಕ್ಕೆ ಮುಂಚೆ ಕೈನ ಈ ಥರ ಹೌದಾ? ಯಾರಿಗೂ ಗೊತ್ತಿಲ್ಲ ಪಾಪ, ಹೊಸದು ಎಲ್ಲರಿಗೂ ಮುದ್ದೆ ತಿನ್ನೋದು. ಯಾರಿಗೂ ಗೊತ್ತಿಲ್ವಾ ನಿಮಗೆಲ್ಲ? ಕಮೆಂಟ್ ಮಾಡಿ ಇವ್ರ ಬಗ್ಗೆ. ಪಕ್ಕ ಮಂಡ್ಯ ಸ್ಟೈಲ್ ಮುದ್ದೆ.
ಮುದ್ದೆ ಗಂಟಾಗೈತಾ? ಸಾಫ್ಟಾಗಿ ಚೆನ್ನಾಗಿದೆ. ಸಾಂಬಾರು ಹೆಂಗೈತೆ? ಸಾಂಬಾರು ಚೆನ್ನಾಗಿದೆ, ಕಾಂಬಿನೇಷನ್ ಚೆನ್ನಾಗಿದೆ. ಸಾಂಬಾರಿಗೂ ಮುದ್ದೆಗೂ ಚೆನ್ನಾಗಿ ಹೊಂದಿದೆ. ಈ ವಿಡಿಯೋನ ಕೊನೆವರೆಗೂ ಎಲ್ಲರೂ ನೋಡಿರ್ತೀರಾ ಅನ್ಕೋತಾ ಇದ್ದೀನಿ. ಒಂದು ಲೈಕ್ ಕೊಡೋದು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.